ಎಷ್ಟೋ ಜನ ಫುಡ್ ಹಂಗೆ ತಿಂತಾ ಇರ್ತಾರೆ, ಬಟ್ ಎಷ್ಟು ಪರ್ಸೆಂಟೇಜ್ ಆಫ್ ನಾವು ಪ್ರೋಟೀನ್ ತಿನ್ಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಕಾರ್ಬೋಹೈಡ್ರೇಟ್ ತಿನ್ಬೇಕು ಅನ್ನೋದು ಗೊತ್ತಿರಲ್ಲ. ಅಂತವ್ರೆಲ್ಲ ಯಾವ ತರ ಪ್ರೋಟೀನ್ ತಿನ್ಬೇಕಾಗುತ್ತೆ, ಮತ್ತೆ ಕಾರ್ಬೋಹೈಡ್ರೇಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಇರ್ಬೇಕಾಗುತ್ತೆ ಒಂದ್ ದಿನಕ್ಕೆ ತಿನ್ಬೇಕಾದ್ರೆ? ಓಕೆ, ಇದಕ್ಕೆ ಬಂದು ನಾವು ಸ್ಪೆಸಿಫಿಕ್ ಹೇಳ್ತೀವಿ. ಯಾಕಂದರೆ ಈಗ ವಯಸ್ಸಾದವ್ರಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ವರ್ಕೌಟ್ ಮಾಡೋರಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ಮಕ್ಳುಗಳಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ಈಗ ನಮ್ಮ ಅಡಲ್ಟ್ಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ಒಂದು ಬಂದು ಕ್ಯಾಲರಿ ಬಂದು ನಮ್ಮ ಹೆಣ್ಮಕ್ಳಿಗೆ ಅಡಲ್ಟ್ಗೆ 1600 2000 ಕ್ಯಾಲರಿವರೆಗೂ ಕ್ಯಾಲರಿ ತಗೋಬಹುದು. ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಪ್ರಕಾರ 1 kgಗೆ 0.8 ಗ್ರಾಮ್ ಪ್ರೋಟೀನ್ ತಗೋಬೇಕು ಅಂತ. ಹೆಚ್ಚು ಕಮ್ಮಿ 45 50 ಗ್ರಾಮ್ ಪ್ರೋಟೀನ್ ವರೆಗೂ ತಗೋಬೇಕು. ಆ ಥರ ಪ್ರೋಟೀನ್ ಬಂದು. ಇನ್ನು ಕಾರ್ಬೋಹೈಡ್ರೇಟ್ ಬಂದು ಒಂದು 200 220 ಗ್ರಾಮು. ಏನಾದರೂ ನೀವು ಡಯಾಬಿಟೀಸ್ ಇದ್ರಿ ಅದರಲ್ಲೂ ಕಾರ್ಬೋಹೈಡ್ರೇಟು ಯಾವ್ದು ಕಾರ್ಬೋಹೈಡ್ರೇಟ್ ಬೇಕು ಅದನ್ನ ತಗೊಳ್ಬೇಕು. ಜೊತೆಗೆ ನಾವು ಅಮೌಂಟ್ನ ಚೇಂಜ್ ಮಾಡ್ತೀವಿ, ಅಂದರೆ ಡಿಸೀಸ್ ಸ್ಪೆಸಿಫಿಕ್. ಈಗ ಇನ್ ಜನರಲ್ ಆಗಿ ನಮ್ಮ ಬಾಡಿ ರನ್ ಆಗೋದಕ್ಕೆ 0.8 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ತಗೋಬೇಕಾಗತ್ತೆ. ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಯೂಶಲಿ ನಮ್ಮ ವಿಮೆನ್ಗೆ ಹೇಳ್ಬೇಕಂದ್ರೆ ಒಂದು 45 55 ಗ್ರಾಮ್ ವರೆಗೂ, ಡಿಪೆಂಡಿಂಗ್ ಅಪಾನ್ ಯುವರ್ ವರ್ಕೌಟ್. ಈಗ ನೀವು ಎಕ್ಸ್ಟ್ರಾ ವರ್ಕೌಟ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ನಿಮಗೆ ಸ್ಟ್ರೇನಿಯಸ್ ಕೆಲಸ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗ್ಬೋದು, ಆ ಥರ.